ಅವರ ವಿಡಿಯೋ ಸಂದೇಶಗಳ ಹಿಂದಿನ ಅಸಲಿ ಸೀಕ್ರೆಟ್ ನಿಮಗೇನು ಗೊತ್ತಾ? ಬಾಯ್ ಅವ್ರ ಬೆಹನೋ ಅಂತಿದ್ರು, ಈಗ ಫ್ರೆಂಡ್ಸ್, ಡಿಯರ್ ಫ್ರೆಂಡ್ಸ್, ಸಾರಿ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್, ಈ ಪದಗಳನ್ನ ಕೇಳ್ತಿದ್ರೆ ನಿಮಗೆ ತಟ್ಟಂತ ಯಾರು ನೆನಪಾಗ್ತಾರೆ? ಪ್ಲಾನ್ ಅನ್ನ ಮಾಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಪ್ರಧಾನಿ. ನಮಸ್ಕಾರ, ಪ್ರಭು ಈಗಲ್ಲೈಗೆ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಸಾರಿ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್, ಈ ಪದಗಳನ್ನು ಕೇಳ್ತಿದ್ರೆ ನಿಮಗೆ ತಟ್ಟಂತ ಯಾರು ನೆನಪಾಗ್ತಾರೆ? ಯೋಚನೆ ಮಾಡ್ತೀರಾ? ನಾನು ಹೇಳ್ಬಿಡ್ತೀನಿ, ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ನೆನಪಾಗ್ತಾರೆ. ಯಾಕಂತ ಹೇಳಿದ್ರೆ ಅವರು ಭಾಷಣ ಮಾಡುವಾಗ ಅಥವಾ ಯಾವುದೋ ಕಾರ್ಯಕ್ರಮದಲ್ಲಿ ಸ್ಪೀಚ್ ಮಾಡುವಾಗ ಅಥವಾ ಮನ್ ಕಿ ಬಾತೋ ಅಥವಾ ಚಾಯ್ ಪೇ ಚರ್ಚಾನೋ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುವಾಗ ಆರಂಭದಲ್ಲಿ ಬಾಯ್ ಅವ್ರ ಬೆಹನೋ ಅಂತಿದ್ರು, ಅದನ್ನು ಬಿಟ್ಟರೆ ಮಿತ್ರೋ ಅಂತಿದ್ರು, ಈಗ ಫ್ರೆಂಡ್ಸ್ ಅಂತ ಬಂದಿದ್ದಾರೆ. ಯಾಕೆ ಈ ಪದವನ್ನು ಯಾಕೆ ಬಳಕೆ ಮಾಡ್ತಿದ್ದಾರೆ? ಇದರ ಹಿಂದೆ ಇರುವಂಥ ಸ್ಟ್ರಾಟಜಿ ಏನು ಗೊತ್ತಾ? ನೋಡಿ, ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಪ್ರಧಾನಿ ಮೋದಿ ಅಲ್ವಾ? ಅವರ ವಿಡಿಯೋ ಸಂದೇಶಗಳ ಹಿಂದಿನ ಅಸಲಿ ಸೀಕ್ರೆಟ್ ನಿಮಗೇನು ಗೊತ್ತಾ? ಸೋಷಿಯಲ್ ಮೀಡಿಯಾ ಫಾಲೋವರ್ ಸಂಖ್ಯೆ ದಿಢೀರ್ ಅಂತ ಏರಿಕೆ ಆಗಲಿಕ್ಕೆ ಕಾರಣ ಕೇಳಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಿ. ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಇರಬಹುದು, ಬಟ್ ಯಾವ ಪ್ರಧಾನಿ ಮಾಡಿದ ಟ್ರಿಕ್ಸ್ ಅನ್ನ ಮೋದಿ ಯೂಸ್ ಮಾಡ್ತಾ ಇದ್ದಾರೆ. ಅಸಲಿಗೆ ಪ್ರಧಾನಿ ಟಾರ್ಗೆಟ್ ಯಾರು ಗೊತ್ತಾ? ಹಾಗಾದ್ರೆ ಬರೀ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಧಾನಿ ಮೋದಿ ಇತ್ತೀಚೆಗೆ ಮೇಲಿಂದ ಮೇಲೆ ಇನ್ಸ್ಟಾದಲ್ಲಿ ಒಂದಾದ ಮೇಲೆ ಒಂದು ವಿಡಿಯೋನ ಹರಿಬಿಡ್ತಾನೆ ಇದಾರಲ್ವಾ? ಯಾವತ್ತೂ ಅಷ್ಟು ತಲೆ ಕೆಡಿಸಿಕೊಳ್ಳದ ಅವರು ಯಾಕೀಗಾದ್ರು ಅಂತ ನೋಡಿದ್ರೆ ಅಲ್ಲಿ ಸಿಗೋದು ಕೆಲವು ಅಚ್ಚರಿಯ ಸಂಗತಿಗಳು. ಆ ಸೀಕ್ರೆಟ್ ಎಲ್ಲವೂ ಕೂಡ ಇವತ್ತು ರಿವೀಲ್ ಮಾಡ್ತಾ ಇದ್ದೀವಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ಇಷ್ಟು ದಿನ ಅವ್ರು ಬೇರೆ ಪದಗಳನ್ನು ಯೂಸ್ ಮಾಡ್ತಾ ಇದ್ರು. ಈಗ ಮಧ್ಯರಾತ್ರಿ ಮೊನ್ನೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಯುವುದರ ಸಂದರ್ಭದಲ್ಲಿ 11 ಗಂಟೆ ಮೇಲೆ ಮಾಡಿದಂಥ ವಿಡಿಯೋ ಫ್ರೆಂಡ್ಸ್ ಅಂತ ಫಾಲೋ ಏನೋ ಆ ಒಂದು ಯೂಸ್ ಮಾಡಿದ್ದು ಎಲ್ಲವೂ ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡಿ, ಅವರ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯ ಫಾಲೋವರ್ ಸಂಖ್ಯೆ 106 ಮಿಲಿಯನ್ ಆಗಿದೆ. 105 ಇತ್ತು, ಮತ್ತೆ 106 ಆಗಿದೆ. ಮೊದಲು 100 ಇತ್ತು. ಈಗ ಜಾಗತಿಕ ಮಟ್ಟದಲ್ಲಿ ಈ ಮೈಲುಗಲ್ಲು ತಲುಪಿದ ವಿಶ್ವದ ಮೊದಲ ರಾಜಕೀಯ ನಾಯಕ ಅಂತ ಕರೆಸಿಕೊಂಡಿದ್ದಾರೆ ಮೋದಿ. ವಿಶೇಷ ಅಂದರೆ ಕೇವಲ ಒಂದೇ ವಾರದಲ್ಲಿ ಪ್ರಧಾನಿ ಮೋದಿ ಅವರ ಖಾತೆಗೆ 4 ಮಿಲಿಯನ್ 40 ಲಕ್ಷ, ಅಂದರೆ ಒಂದೇ ವಾರದಲ್ಲಿ. ಇನ್ನು ಕೆಲವರು ಹೇಳ್ತಿದ್ದಾರೆ 4 ದಿನದಲ್ಲಿ 40 ಲಕ್ಷ ಫಾಲೋವರ್ಸ್ ಸೇರ್ಪಡೆಯಾಗಿದ್ದಾರೆ ಅಂತೇಳಿ. ನೋಡಿ, ಈಗ ಫ್ರೆಂಡ್ಸ್ ಅಂತ ಆತ್ಮೀಯವಾಗಿ ಯುವ ಜನತೆಯನ್ನ ಉದ್ದೇಶಿಸಿ ಮಾತನಾಡಿದ್ರು ಈ ವಿಡಿಯೋದಲ್ಲಿ ಮೋದಿ ಸೇರ್ಪಡೆಯಾಗಿದ್ದಾರೆ ಅಂತೇಳಿ. ನೋಡಿ, ಈಗ ಫ್ರೆಂಡ್ಸ್ ಅಂತ ಆತ್ಮೀಯವಾಗಿ ಉದ್ದೇಶಿಸಿ ಮಾತನಾಡಿದ್ರು ಈ ಪೇಪರ್ ಲೀಕ್, ಪರೀಕ್ಷಾ ಮಾಫಿಯಾ ವಿರುದ್ಧ ಕಠಿಣ ಕಾನೂನು ತರ್ತೀವಿ ಅಂತ ಹೇಳಿದ್ರು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಈ ವಿಡಿಯೋ ಬಿಡುಗಡೆಯಾದ ಕೇವಲ 24 ಗಂಟೆಯಲ್ಲಿ 300 ಮಿಲಿಯನ್ಗಿಂತಲೂ ಅಂದರೆ 30 ಕೋಟಿಗಿಂತಲೂ ಹೆಚ್ಚು ವೀಕ್ಷಣೆಯನ್ನು ಪಡೆದುಕೊಂಡಿದೆ. ಇನ್ಸ್ಟಾಗ್ರಾಮ್ ಇತಿಹಾಸದಲ್ಲೇ ಬಹಳ ದೊಡ್ಡ ಸದ್ದು ಮಾಡ್ತಿದ್ದು, ಈ ವಿಡಿಯೋ ಬಿಡುಗಡೆಯಾದ ಕೇವಲ 24 ಗಂಟೆಗಳಲ್ಲೇ 30 ಕೋಟಿ ಜನ ನೋಡಿದ್ರು. ಬರೀ 24 ಅವರ್ಸ್. ಇನ್ಸ್ಟಾಗ್ರಾಮ್ ಇತಿಹಾಸದಲ್ಲೇ ಭಾರಿ ಸದ್ದು ಮಾಡುತ್ತಿದ್ದು. ಇದರಿಂದಾಗಿ ಲಕ್ಷಾಂತರ ಯುವಕರು ಒಂದೇ ರಾತ್ರಿಯಲ್ಲಿ ಮೋದಿ ಅವರ ಖಾತೆಯನ್ನು ಫಾಲೋ ಮಾಡಲು ಪ್ರಾರಂಭ ಮಾಡಿದ್ರು. ಜಂತರ್ ಮಂತರ ಪ್ರತಿಭಟನೆ ಕುರಿತು ನರೇಂದ್ರ ಮೋದಿ ಯಾವ್ಯಾವ ವಿಡಿಯೋಗಳನ್ನು ಹಾಕಿದ್ರು, ಏನೇನು ಸಂದೇಶಗಳನ್ನು ಕೊಟ್ಟರು ನೋಡಿ. ಮೊದಲ ವಿಡಿಯೋ 23ಕ್ಕೆ ಹಾಕ್ತಾರೆ, ಜುಲೈ 23ಕ್ಕೆ. ಅವತ್ತು ಮಧ್ಯರಾತ್ರಿ ವಿಡಿಯೋ ಬಿಡುಗಡೆ ಮಾಡ್ತಾರೆ. ಎಲ್ಲರೂ ಆಶ್ಚರ್ಯ, ಏನಪ್ಪ ಪ್ರಧಾನಿ ಮೋದಿ ಇನ್ಸ್ಟಾಗ್ರಾಮ್ನಲ್ಲಿ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಅಂತ. ಅದಕ್ಕಿಂತ ಮುಂಚೆ ಅವರ ಕ್ಯಾಬಿನೆಟ್ನ ಎಲ್ಲ ಸದಸ್ಯರಿಗೆ, ಅಂದರೆ ಸಚಿವರಿಗೆ ಹೇಳಿದ್ರಂತೆ ಆಕ್ಟಿವ್ ಆಗಿರಿ, ರೀಲ್ಸ್ ಮಾಡಿ ಅಂತೇಳಿ. ಕೊನೆಗೆ ಅವ್ರ ಸಂದೇಶ ಬಂತು. ಅಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಫ್ರೆಂಡ್ಸ್ ಅಂತ ಸಂಬೋಧನೆ ಮಾಡ್ತಾರೆ. ಎಲ್ಲರೂ ಗಾಬರಿ ಆಗಿಬಿಟ್ರು, ಏನಪ್ಪ ಇದು ಬಾಯವ್ರ ಬೇವನ ಹೋಯ್ತು, ಇದು ಬಂತು ಅಂತೇಳಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಗಂಭೀರ ಆರೋಪ ಅಂತ ಸಮಸ್ಯೆ ಅಂತೇಳಿ ಒಪ್ಕೊಂಡ್ರು. ಪೇಪರ್ ಲೀಕ್ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂಥ ಭರವಸೆ ಕೊಟ್ಟರು. ಯುವಕರು ಶಾಂತಿಯುತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ಕರೆ ಕೊಟ್ಟರು. ಪಾರದರ್ಶಕ ವ್ಯವಸ್ಥೆಯನ್ನು ತರ್ತೀವಿ ಅಂತ ಹೇಳಿದ್ರು ಅವರು ಮೊದಲ ವಿಡಿಯೋದಲ್ಲಿ. ಸಿಕ್ಕಾಪಟ್ಟೆ ವ್ಯೂಸ್ ಆಯ್ತು ಅವತ್ತದು. ಎರಡನೇ ವಿಡಿಯೋ ಬಂತು ಜುಲೈ 24. ಅದರಲ್ಲಿ ಅವರು ಯುವಕರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ, ಧನ್ಯವಾದ ಹೇಳ್ತಾರೆ. ಅಂದರೆ ಮೊದಲ ವಿಡಿಯೋಗೆ ನೀವು ಪ್ರತಿಕ್ರಿಯೆ ಕೊಟ್ಟಿದ್ದೀರಿ, ಅಭೂತಪೂರ್ವವಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಿ, ಥ್ಯಾಂಕ್ ಯು ಫ್ರೆಂಡ್ಸ್ ಅಂತ ಹೇಳ್ತಾರೆ. ಆರಂಭದಲ್ಲೇ ಮಾತಿದು ನೋಡಿ. ಲಕ್ಷಾಂತರ ಯುವಕರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ರು. ಅವರ ಸಲಹೆಗಳಿಗೆ ಕೃತಜ್ಞತೆಯನ್ನು ಎರಡನೇ ವಿಡಿಯೋದಲ್ಲಿ ತಿಳಿಸ್ತಾರೆ. ಅಂದರೆ ಮತ್ತಷ್ಟು ಆಕ್ಟಿವ್ ಆಗ್ತಾರೆ ಅವರು. ಯುವಕರೊಂದಿಗೆ ಮತ್ತೆ ಸಂಪರ್ಕವನ್ನು ಸಾಧಿಸುವಂಥ, ಸಂವಾದವನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಅವರು ಆ ಇನ್ಸ್ಟಾಗ್ರಾಮ್ ವಿಡಿಯೋ ಮೂಲಕ ಮುಂದುವರಿಸ್ತಾರೆ. ನಿಮ್ಮ ಬೆಂಬಲ ಹೇಗಿರಲಿ ಅಂತ ಕೇಳ್ಕೊಳ್ತಾರೆ. ಮೂರನೇ ವಿಡಿಯೋ ಬರುತ್ತೆ 26ನೇ ತಾರೀಕು ಜುಲೈ. ಆ ವಿಡಿಯೋದಲ್ಲಿ ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆಗಾಗಿ ಸರ್ಕಾರ ಕೈಗೊಂಡಂಥ ಹೊಸ ಕ್ರಮಗಳನ್ನು ಘೋಷಣೆ ಮಾಡ್ತಾರೆ.
ಅಂದರೆ ಪರೀಕ್ಷೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಬೇಕು ಅಂತ ಹೇಳಿ ಸರ್ಕಾರ ಬದ್ಧಾಗಿದೆ. ನಂದನ್ ನೀಲೇಕೇಣಿ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡ್ತೀವಿ ಅಂತ ಹೇಳಿದರು. ಏನು ವಿಶ್ವಾಸಾರ್ಹ ವ್ಯವಸ್ಥೆಯನ್ನು ತರ್ತೀವಿ ಅಂತ ಹೇಳಿದ್ರು, ಕೆಲವು ಶಿಫಾರಸುಗಳನ್ನು ಕೂಡ ಮಾಡ್ತೀವಿ ಅಂತ ಹೇಳಿದರು. ಅಲ್ಲಿ ಆ ಒಂದು ಇನ್ಸ್ಟಾ ಬಂತು, ವಿಡಿಯೋ ಸಿಕ್ಕಾಪಟ್ಟೆ ರೀಚ್ ಆಗೋಕ್ಕೆ ಶುರುವಾಯಿತು, ಶೇರ್ ಆಯಿತು, ಸಿಕ್ಕಾಪಟ್ಟೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಯಿತು. 4ನೇ ವಿಡಿಯೋ ಬರುತ್ತೆ ಜುಲೈ 31ಕ್ಕೆ, ಅದು ಕೂಡ ರಾತ್ರಿ ಪೋಸ್ಟ್ ಮಾಡಿದರು. ಅದರಲ್ಲಿ ಯಾರ್ಯಾರೆಲ್ಲ ಮೋದಿ ಅವರಿಗೆ ಅಥವಾ ಅವರ ತಾಯಿಯವ್ರನ್ನ ನಿಂದನೆ ಮಾಡಿದ್ರಲ್ವಾ, ಅಥವಾ ಅವರು ಟೀಕೆ ಮಾಡಿದ್ರಲ್ವಾ, ಅವರಿಗೆ ಅಂದರೆ ಓವರಾಲ್ ಮೋದಿ ಅವರಿಗೆ ಯಾರು ಬೈದಿರ್ತಾರೋ, ಯಾರು ಟ್ರೋಲ್ ಮಾಡಿರ್ತಾರೋ, ಯಾರು ಅವ್ರನ್ನ ಟೀಕೆ ಮಾಡಿರ್ತಾರೋ ಅವ್ರಿಗೆಲ್ರಿಗೂ ಕೂಡ ನಾನು ಕ್ಷಮಿಸ್ತೀನಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಡ್ತಾರೆ. ಯುವಕರನ್ನ ದ್ವೇಷಿಸುವ ಬದಲು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕು, ನಾನು ಕ್ಷಮಿಸ್ತೇನೆ ಅಂತ ಹೇಳಿಬಿಟ್ರು. ಆಗ ನೋಡಬೇಕು, ಸಿಕ್ಕಾಪಟ್ಟೆ ವ್ಯೂಸು ಆಯಿತು, ಶೇರು ಆಯಿತು, ಕಮೆಂಟ್ಗಳು ಬರೋಕ್ಕೆ ಶುರುವಾಯಿತು. ಕೆಲವೊಬ್ಬರು ವಿಡಿಯೋನೂ ಮಾಡಿದರು, ಪ್ರಧಾನಿ ಮೋದಿ ಅವರಿಗೆ ನಾವು ಕ್ಷಮೆನ ಕೇಳ್ತೀವಿ ಅಂತ. ಹಾಗಾದರೆ ಈ ಎಲ್ಲ ವಿಡಿಯೋಗಳ ಹಿಂದೆ ಏನು ಸ್ಟ್ರಾಟಜಿ ಇದೆ? ರಾಜಕೀಯ ಲೆಕ್ಕಾಚಾರಗಳಿದ್ದಾವೆ. ಪ್ರಧಾನಿ ಮೋದಿ ಅವರ ಟಾರ್ಗೆಟ್ ಏನು? ವಾಟ್ ನೆಕ್ಸ್ಟ್? ನೋಡಿ, ಜಂತರ್ ಮಂತರ್ನಲ್ಲಿ ಶುರುವಾದಂಥ ಹೋರಾಟ ಖಂಡಿತ ಕೇಂದ್ರ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿತು. ಪ್ರಧಾನಿ ನರೇಂದ್ರ ಮೋದಿ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಆಕ್ಟಿವ್ ಇರೋ ಹಾಗೆ ಮಾಡ್ತು. ಇದೇ ಹೋರಾಟ ಜಂಜಿ ಹೋರಾಟ. ಎಲ್ಲಿ ನೇಪಾಳ, ಬಾಂಗ್ಲಾದಿಂದ ನಮ್ಮಲ್ಲೂ ಕೂಡ ಆಗುತ್ತೆ ಅಂತ ಹೇಳಿ ಅಂದರೆ ಭಯಭೀತರಾಗ್ಬಿಟ್ರು ಅವರು. ಆ ಕಾರಣಕ್ಕೋಸ್ಕರ ಇನ್ಸ್ಟಾಗ್ರಾಮ್ನ ಅಷ್ಟು ಹಚ್ಕೊಳ್ಳೋಕೆ ಶುರುವಾಯಿತು. ಆಯಿತು, ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಪ್ರಧಾನಿ ಮೋದಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸನ್ನು ಹೊಂದಿದ್ದಾರೆ, ಒಪ್ಕೊಳ್ತೀವಿ. ಆದರೆ ನೋಡಿ, ಯುವಕರ ಬಗ್ಗೆ ಆಕ್ರೋಶಭರಿತರಾಗಿ ಮಾತಾಡಲಿಲ್ಲ, ಬಹಳ ಸಾವಧಾನವಾಗಿ ಮಾತಾಡಿದರು. ಕ್ಷಮೆ ಕೊಡ್ತೀನಿ ನಿಮಗೆ, ಅದರ ಜೊತೆಗೆ ಕೆಲವು ಸರ್ಕಾರದ ಕ್ರಮಗಳನ್ನು ಹೇಳಿದರು. ಎಲ್ಲೂ ಕೂಡ ಆವೇಶಕ್ಕೆ ಒಳಗಾಗದೆ, ಭಾವೋದ್ವೇಗಕ್ಕೆ ಒಳಗಾಗದೆ ಶಾಂತಿಯುತವಾಗಿ ಮಾತಾಡಿದರು. ಅಂದರೆ ಯುವಕರನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಕಾರಣ, CJP ಪಾರ್ಟಿ ರಾತ್ರೋರಾತ್ರಿ ಹುಟ್ಕೊಂಡು 2 ಕೋಟಿಗಿಂತ ಹೆಚ್ಚು ಫಾಲೋವರ್ಸನ್ನು ಹೊಂದಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಅಲ್ವಾ. ಆ ಕಡೆ ಹೋಗ್ತಿದ್ದಾರೆ, BJP ಕಡೆ ಸೆಳೆದುಕೊಳ್ಳೋಣ ಅಂಥೇಳಿ ಪ್ಲ್ಯಾನನ್ನು ಮಾಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗಾದರೆ ಈ ರಾಜಕೀಯ ಸ್ಟ್ರಾಟಜಿ ಏನಿದೆ, ಇದು 29ರ ಲೋಕಸಭಾ ಚುನಾವಣೆಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಖಂಡಿತ ಮೋದಿಯವರ ವರ್ಚಸ್ಸು ಅದೇ ರೀತಿಯಾಗಿರ್ತಾ, ಅಥವಾ ಇನ್ನೂ ಕೂಡ ಅವರಿಗೆ ಹಿನ್ನಡೆ ಆಗಬಹುದಾ? ಬಟ್ ಒಂದಂತೂ ಸತ್ಯ, ಅವರ ಫಾಲೋವರ್ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿದೆ. ಫಾಲೋವರ್ ಸಂಖ್ಯೆ ಹೆಚ್ಚಳ ಆಯಿತು ಅಂದರೆ ಅವ್ರ ಜನಪ್ರಿಯತೆ ಹೆಚ್ಚಳ ಆಯಿತು ಅಂತ ಅರ್ಥನ? ಅಥವಾ ಮುಂದಿನ ದಿನಗಳಲ್ಲೂ ಕೂಡ ಅವ್ರಿಗೇನೆ ಅವಕಾಶ ಕೊಡ್ತಾರೆ ಅಂತ ಅರ್ಥನ? ಅಥವಾ ಈ ದೇಶದ ಯುವ ಜನರು ಯಾರಿಗೆ ಅವಕಾಶವನ್ನು ಕೊಡ್ತಾರೆ ಮತ್ತು ಪ್ರಧಾನಿ ಮೋದಿಯವ್ರನ್ನ ಯಾವ ರೀತಿ ಒಪ್ಕೊಂಡಿದ್ದಾರೆ ಅನ್ನೋದು ಕೂಡ ನಮಗೆ ಮುಂದಿನ ಲೋಕಸಭಾ ಚುನಾವಣೆ ಮೇಲೆ ಅವಲಂಬಿತ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ಕಾದು ನೋಡ್ತೀವಿ ನಾವು ಏನೆಲ್ಲ ಬದಲಾವಣೆಗಳು ಈ ದೇಶದಲ್ಲಿ ಆಗುತ್ತೆ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಪ್ರಭು ಈಗಲ್ಲೈ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.